ವೆಲ್ಕಮ್ ಟು ಪೂಜಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಪುದೀನ ಸೊಪ್ಪಿಂದ ಜ್ಯೂಸನ್ನು ಹೇಗೆ ಮಾಡ್ಬೋದು ಅಂತ ನೋಡ್ಬೋದು. ಈ ಜ್ಯೂಸ್ ನಮ್ಮ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು, ಹಾಗೆ ಈ ಬಿಸಿಲಿಗೆ ಕೂಡ ದೇಹಕ್ಕೆ ತುಂಬ ತಂಪನ್ನು ಕೊಡ್ತದೆ. ಸೊ ಈ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ಮೊದಲು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಪುದೀನ ಸೊಪ್ಪನ್ನು ನಾನು ಈ ರೀತಿಯಾಗಿ ಕಟ್ ಮಾಡಿ ಹಾಕಿದ್ದೇನೆ. ಹಾಗೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸವನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ. ಆಮೇಲೆ ಒಂದು 3 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಸಕ್ಕರೆ ಬೇಕಾದರೆ ಮತ್ತೆ ಕೂಡ ನೋಡ್ಕೊಂಡು ಹಾಕ್ಕೊಳ್ಬೋದು. ಈಗ ಒಂದು 3 ಸ್ಪೂನಷ್ಟು ಹಾಕಿದರೆ ಸಾಕು. ನಂತರ ಸ್ವಲ್ಪ ಐಸ್ ಕ್ಯೂಬ್ಸನ್ನು ಹಾಕ್ಕೊಳ್ಳಿ. ಐಸ್ ಕ್ಯೂಬ್ ಕೂಡ ಹಾಗೆ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ, ಯಾಕಂದರೆ ಇದು ಗ್ರೈಂಡ್ ಮಾಡಬೇಕಾದ್ರೆ ತುಂಬ ನೀರಾಗುತ್ತೆ. ಹಾಗಾಗಿ ಒಂದು 3-4 ಪೀಸ್ ಹಾಕಿದರೆ ಸಾಕಾಗ್ತದೆ. ಈಗ ಒಂದು ಪ್ಲೇಟಿಗೆ 1 ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ ಒಂದು ಗ್ಲಾಸಿನ ಲೋಟಕ್ಕೆ ನಿಂಬೆ ಹಣ್ಣಿನ ರಸವನ್ನು ಈ ರೀತಿಯಾಗಿ ಹಾಕಬೇಕು. ನಂತರ ಗ್ಲಾಸನ್ನು ಸಕ್ಕರೆಯ ಮೇಲೆ ಈ ರೀತಿಯಾಗಿ ಡಿಪ್ ಮಾಡಬೇಕು. ನಂತರ ನಾವು ಗ್ರೈಂಡ್ ಮಾಡಿಟ್ಟಂತಹ ಪುದೀನ ಸೊಪ್ಪಿನ ಪೇಸ್ಟನ್ನು ಇದಕ್ಕೆ ಹಾಕಬೇಕು. ನಾನಿಲ್ಲಿ 2 ಸ್ಪೂನಷ್ಟು ಹಾಕಿದ್ದೇನೆ, ಜಾಸ್ತಿ ಹಾಕಬೇಡಿ, ಒಂದು 2 ಸ್ಪೂನಷ್ಟು ಹಾಕಿದರೆ ಸಾಕು. ಹಾಗೆ ಒಂದು ಸ್ವಲ್ಪ 1/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ನಂತರ ಇದಕ್ಕೆ ಐಸ್ ಕ್ಯೂಬ್ಸನ್ನು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ನಾನು ಸೋಡಾವನ್ನು ಹಾಕ್ತಿದ್ದೇನೆ. ಸೋಡಾ ಹಾಕಬೇಕಂತಿಲ್ಲ, ನೀರು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಸೋಡಾವನ್ನು ಹಾಕಿದ್ದೇನೆ. ಈಗ ದೇಹಕ್ಕೆ ತಂಪಾದಂತಹ ಪುದೀನ ಜ್ಯೂಸ್ ರೆಡಿಯಾಗಿದೆ. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟ ಆದರೆ ಕಾಮೆಂಟಲ್ಲಿ ಹೇಳಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ.